ಇನ್ನು ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಂತಹ ಸಮಯದಲ್ಲಿ ಪವಿತ್ರ ಗೌಡ ಮೇಕಪ್ ಮಾಡಿಕೊಂಡು ಫಳಫಳ ಅಂತ ಹೊಳಿತಾ ಇದ್ರು. ಆದರೆ ಈಗಿನ ಸ್ಥಿತಿ ಏನು ಅಂತ ಪೊಲೀಸ್ ಕಸ್ಟಡಿಯಲ್ಲಿ ದರ್ಶನ್ ಗೆಳತಿ ಮೇಕಪ್ ಮಾಡ್ಕೊಂಡು ಫಳಫಳ ಅಂತ ಹೊಳಿತಾ ಇದ್ರು. ಆದರೆ ಈಗ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಮೇಕಪ್ ಇಲ್ಲದೆ ಕಳೆಗುಂದಿದ್ದಾರೆ ಪವಿತ್ರ ಗೌಡ. ಕಸ್ಟಡಿಯಲ್ಲಿದ್ದಾಗ ಮೇಕಪ್ ಮಾಡಿಕೊಂಡೇ ಸದ್ದು ಮಾಡಿದರು. ಅದು ಎಲ್ಲಿ ತನಕ ಹೋಗಿತ್ತು ಅಂದರೆ ಇವರ ಭದ್ರತೆಗೆ ನಿಯೋಜನೆಗೊಂಡಿದ್ದ ಮಹಿಳಾ ಪೊಲೀಸ್ ಅಧಿಕಾರಿಗೆ ನೋಟಿಸ್ ಕೂಡ ಕೊಟ್ಟಿದ್ದರು. ಹೆಂಗೆ ಅವ್ರು ಮೇಕಪ್ ಮಾಡ್ಕೋತಾ ಇದ್ದಾರೆ, ಯಾರು ತಂದು ಕೊಡ್ತಾ ಇದ್ದಾರೆ ಅಂತ. ಇದೇ ವಿಚಾರಕ್ಕೆ PSIಗೆ ನೋಟಿಸ್ ಕೂಡ ಕೊಟ್ಟಿದ್ದರು. ಹೀಗಾಗಿ ಈಗ ಜೈಲು ಸಿಬ್ಬಂದಿ ಎಚ್ಚೆತ್ತುಕೊಂಡಿದ್ದಾರೆ. ಪವಿತ್ರಾಗೆ ಯಾವುದೇ ಕಾಸ್ಮೆಟಿಕ್ ವಸ್ತುಗಳಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಹಾಗಾಗಿ ಈಗ ಅವರಿಗೆ ಮೇಕಪ್ ಯಾವ ಐಟಮ್ಸ್ ಕೂಡ ಸಿಗ್ತಾ ಇಲ್ಲ. ವಿತೌಟ್ ಮೇಕಪ್ ಇವಾಗ ಅವರು ಜೈಲಿನಲ್ಲಿ ಕಾಲ ಕಳಿಬೇಕಾಗಿ ಬಂದಿದೆ. ಪೊಲೀಸ್ ಕಸ್ಟಡಿನಲ್ಲಿದ್ದಾಗಲೂ ಕೂಡ ಪೊಲೀಸರು ಮುಂದೆ ಏನು ಮಾಡ್ಕೋತಾ ಇರಲಿಲ್ವಂತೆ ಮೇಕಪ್ಪು. ಬಟ್ಟೆ ಬದಲಾಯಿಸೋದಕ್ಕೆ ಅಂತಂದ್ಬಿಟ್ಟು ರೆಸ್ಟ್ ರೂಮ್ಗೆ ಹೋದಾಗ ಅಲ್ಲೇನೋ ಮೇಕಪ್ ಮಾಡ್ಕೊಂಡು ಬರ್ತಾಯಿದ್ರು ಅಂತ PSI ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ದಿನಗಳು ಕಳೀತಾ ಇದ್ದ ಹಾಗೆಯೇ ಜೈಲಿನ ನೀತಿ ನಿಯಮಗಳು ರೂಲ್ಸ್ಗೆಲ್ಲ ಒಗ್ತಾ ಇದ್ದಾರಾ ಪವಿತ್ರ ಗೌಡ, ಅಥವಾ ನನಗೂ ಈಗಲೂ ಮೇಕಪ್ ಕಿಟ್ ಬೇಕು ಅಂತ ಏನಾದರೂ ಬೇಡಿಕೆ ಇಟ್ಟಿದ್ದಾರಾ? ಅರವಿಂದ್, ಹೇಳಿ ಕೇಳಿ ಸಿನಿಮಾದಲ್ಲಿ ಇದ್ದಂತಹ ಮಹಿಳೆ ಆಗಿದ್ದಂತಹ ಪವಿತ್ರ ಗೌಡ ಪೊಲೀಸ್ ಕಸ್ಟಡಿಯಲ್ಲಿದ್ದಂಥ 11 ದಿನಗಳ ಕಾಲ ಕೂಡ ಪೊಲೀಸರಿಗೆ ಗೊತ್ತಿಲ್ಲದೆ ಮೇಕಪ್ಪನ್ನು ಮಾಡ್ಕೊಳ್ತಾ ಇದ್ರು. ಪೊಲೀಸ್ ಕಸ್ಟಡಿ ಮುಗಿದ ಬಳಿಕ ಅವರು ಜೈಲಿಗೆ ಹೋದ ಬಳಿಕ ಅವರಿಗೆ ಯಾವುದೇ ರೀತಿಯ ಮೇಕಪ್ ಕಿಟ್ಗಳಂಥ ಸೌಲಭ್ಯಗಳು ಲಭ್ಯವಾಗಿಲ್ಲ ಮತ್ತು ಅದಕ್ಕೆ ಜೈಲು ಸಿಬ್ಬಂದಿಗಳು ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಿರುವಂಥದ್ದು. ಹಾಗಾಗಿ ಸಾಕಷ್ಟು ಸೌಂದರ್ಯಕ್ಕೆ ಒತ್ತು ಕೊಡ್ತಿದ್ದಂತಹ ಪವಿತ್ರ ಗೌಡ ಈಗ ಮೇಕಪ್ ಕಿಟ್ ಸಿಗದೆ ತನಗೆ ಜೈಲಿನಲ್ಲಿ ಮೇಕಪ್ ಮಾಡಿಕೊಳ್ಳಲಿಕ್ಕೆ ಆಗದೆ ಸಾಕಷ್ಟು ಕುಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯವಾಗ್ತಿರುವಂಥದ್ದು. ಅರವಿಂದ್, ಅಲ್ಲ, ರೂಲ್ ಇಸ್ ಅ ರೂಲ್ ಅಲ್ವಾ? ಅದು ಪವಿತ್ರ ಗೌಡ ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಮೇಕಪ್ಗೆಲ್ಲ ಅವಕಾಶ ಇಲ್ಲ ಅಂದಮೇಲೆ ಇಲ್ಲ, ಅಷ್ಟೇ. ನಿಯಮಗಳನ್ನು ಫಾಲೋ ಮಾಡಬೇಕು.